ನನ್ನ ಹೆಸರು ವಾಣಿ ಆರ್ಕೆ ಬಾಳಜರ್ ಅಂತ ಸಮಷ್ಟಿ ಗ್ಲೋಬಲ್ ಫೌಂಡೇಶನ್ ಫೌಂಡರ್ ಜನರಲ್ ಸೆಕ್ರೆಟರಿ. ನಾವು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸ್ಕ್ರಿಪ್ಟ್ ರೈಟಿಂಗ್, ಆಮೇಲೆ ನಮ್ಮದು ಬಂದ್ಬಿಟ್ಟು ಸ್ಟೋರಿ ಟೆಲ್ಲಿಂಗು, ಭಾರತ್ ಇಂಡಿಯನ್ ಫಿಲಾಸಫಿ ಮತ್ತು ಅದರ ಕಾನ್ಸೆಪ್ಟ್ಸ್, ಗುರುಕುಲ ಕಾನ್ಸೆಪ್ಟ್ಸ್, ವೇದಿಕ್ ಎಜುಕೇಷನ್ನು ಮತ್ತು ನಮ್ಮದು ಹೆರಿಟೇಜ್ ಏನಿದೆ ಅದ್ರ ಮೇಲೆ ನಾವು ಸ್ಕ್ರಿಪ್ಟ್ ರೈಟಿಂಗ್ ಆದಷ್ಟು ಕಲಾವಿದರಿಗೆ, ಆಮೇಲೆ ಸ್ಕ್ರಿಪ್ಟ್ ಬರೆಯೋರಿಗೆ, ಪುಸ್ತಕಗಳನ್ನ ಬರೆಯೋರಿಗೆ ಏನಂತಂದರೆ ನಮ್ಮ ಭಾರತದ ಏನೆಲ್ಲ ಋಷಿ ಮುನಿಗಳು, ದೇವಿ ದೇವತೆಗಳು, ನಮ್ಮ ವೇದಿಕ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ಅವ್ರು ಹೆಚ್ಚೆಚ್ಚಾಗಿ ಬರೀಲಿ ಅಂತ ಮೂವೀಸ್ನ, ಒಂದು ವ್ಯಾಲ್ಯೂ ಬೇಸ್ ಮೂವೀಸ್ನ ಪರಿವಾರಕ್ಕಿರ್ಬೋದು ಅದೆಲ್ಲ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಇದು 31/1/2ಕ್ಕೆ ನಾವು ಮಕ್ಕಳಿಗೆ, ಕಲಾವಿದರಿಗೆ ಅಥವಾ ಯಾರ್ಯಾರು ಆಸಕ್ತರಿಗೆ ಅವ್ರಿಗೆಲ್ಲರಿಗೂ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಎಲ್ಲರೂ ಬಂದು ಈ ಒಂದು 30-40 ಜನಕ್ಕೆ ನಾವು ಫ್ರೀಯಾಗಿ ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಬಾಪು ಸರ್ವಗಳು ಅಂತ ಅಂದ್ಬಿಟ್ಟು FTII ಅಂದರೆ ಫಿಲಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಅಲ್ಲಿಂದ ಅವರು ಬಂದು ನಮಗೆ ಇದು ಕಾರ್ಯಕ್ರಮವನ್ನು ಭಾರತದಲ್ಲಿ ಮತ್ತು ಕರ್ನಾಟಕದಿಂದ ಶುರು ಮಾಡ್ತಾ ಇದ್ವಿ. ಸುಮಾರು ಕಡೆ ಪೂನಾ, ಆಮೇಲೆ ಮಹಾರಾಷ್ಟ್ರದಲ್ಲಿ ಪೂನಾ, ಮುಂಬೈ, ಆಮೇಲೆ ಗುಜರಾತು, ಇದರಲ್ಲಿ ಅದು ಛತ್ತೀಸ್ಗಢ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಈ ಥರ ಎಲ್ಲ ಕಡೆನೂ ನಾವು ಸ್ಕ್ರಿಪ್ಟ್ ರೈಟಿಂಗು ಇಂಡಿಯನ್ ಫಿಲಾಸಫಿ ಮೇಲೆ ಹೆಚ್ಚಾಗಿ ನಾವು ನ್ಯಾಯ ಸೂತ್ರಗಳ ಮೇಲೆ ನಾವು ಹೆಚ್ಚಾಗಿ ನಾವು ಮಾಡ್ತಾ ಇದ್ವಿ. ಈಗ 31/1/2ಕ್ಕೆ ನಾವು ಫ್ರೀಯಾಗಿ ಯಾವ ಕಾನ್ಸೆಪ್ಟ್ ಮೇಲೆ ಕೊಡ್ತಾ ಇದ್ದೀವಿ ಅಂದರೆ 26th ಮತ್ತು ಇದು ರಿಪಬ್ಲಿಕ್ ಡೇ ಬರ್ತದೆ, ಅದು ಪ್ರಯುಕ್ತವಾಗಿ ವಿಶೇಷವಾದ ಕಾರ್ಯಕ್ರಮ. ಮತ್ತು 1 ವರ್ಷ ನಮ್ಮದು ಇದಾಗಿದೆ, ಕಂಪ್ಲೀಟ್ ಆಗಿದೆ ನಮ್ಮದು ಸಮಷ್ಟಿ ಗ್ಲೋಬಲ್ ಫೌಂಡೇಶನ್. ಅದೆರಡು ಪ್ರಯುಕ್ತವಾಗಿ ನಾವು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಕರ್ನಾಟಕದಲ್ಲಿ, ಭಾರತದಲ್ಲಿ ಎಲ್ಲ ಕಡೆನೂ ಫ್ರೀ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಆಮೇಲೆ ನಮ್ಗೆ ಇದರಲ್ಲಿ ಯಾವ ಸ್ಕ್ರಿಪ್ಟ್ಸು ಅವರು ಕಳಿಸ್ಬೇಕು ಬರೆದು, ಸ್ಟೋರಿ ಟೆಲ್ಲಿಂಗ್ ಎಲ್ಲ ಯಾವುದು ಇಂಡಿಯನ್ ಫಿಲಾಸಫಿ ಮೇಲೆ, ವೇದಿಕ್ ಕಲ್ಚರ್ ಮೇಲೆ ಅಂಥವ್ರದ್ದು ಶಾರ್ಟ್ ಲಿಸ್ಟ್ ಮಾಡಿ ನಾವು ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಸ್ಥಳದಲ್ಲೇ ಸ್ಥಳದಲ್ಲೇ ಸ್ಕ್ರಿಪ್ಟ್ ಅನ್ನು ಬರೆಯೋ ಸ್ಪರ್ಧೆ ಇಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಬೇರೆಯವ್ರು ಬರ್ದು ಮೇಲ್ ಮಾಡ್ತಾರೆ, ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ತೀವಿ ನಾವು, ಬೈ ಟೆಲಿಫೋನಿಕ್ ಕ್ರಾಸ್ ಚೆಕ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಬಂದಾಗ ಅವ್ರಿಗೆ ನಾವು ಏನಿದೆ ಫೆಸಿಲಿಟಿ ಮಾಡ್ಕೊಡ್ತೀವಿ. ಅದು ಕ್ರಾಸ್ ಚೆಕ್ ನಾವು ಮಾಡ್ತೀವಿ. ಅವ್ರ ಜೊತೆ ನಾವು ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಉಚಿತವಾಗಿರೋದು, ನಾವು ಅವ್ರ ಹತ್ರ ಮತ್ತೆ ಮಾತಾಡ್ತೀವಿ. ಅವ್ರು ಬಂದಮೇಲೆ ಶಾರ್ಟ್ ಲಿಸ್ಟ್ ಆಗುವಾಗ ಯಾರ್ದೆಲ್ಲ ಸ್ಟಾರ್ಟ್ ಮಾಡಿದ್ರು ಅವ್ರಿಗೊಂದು ಸ್ಮಾಲ್ ಒಂದು ನಮ್ದು ಇಂಟರ್ವ್ಯೂ ಇರುತ್ತೆ. ಒಂದು ಇಂಡಿಯನ್ ಫಿಲಾಸಫಿ ನಾವು ಎಷ್ಟು ತಿಳ್ಕೊಂಡಿದ್ದಾರೆ, ಇನ್ನು ಎಷ್ಟು ಡೆಪ್ತಾಗಿ ತಿಳ್ಕೊಳಕ್ಕೆ ಇಷ್ಟಪಡ್ತಿದ್ದಾರೆ, ಅವ್ರ ಆಸಕ್ತಿ ಏನು. ಸೊ ಇದರಿಂದ ಎಂಪವರ್ಮೆಂಟ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ನಾವು ಸುಮಾರು ಇಂಡಸ್ಟ್ರಿ ಕನೆಕ್ಟ್ ಮಾಡಬೇಕು ಅಂತ ಎಲ್ಲರ ಜೊತೆನೂ ಕೈ ಜೋಡಿಸ್ತಾ ಇದ್ದೀವಿ. ಅಂದ್ರೆ ಈಗ ಕೆಲವು ಕಲಾವಿದರಿಗೆ ನಾವು ಒಂದಿಬ್ರು ಸ್ಕ್ರಿಪ್ಟ್ ರೈಟರ್ಸ್ಗೆ ನಾವು ಹಮ್ಮಿಕೊಳ್ತಾ ಇದ್ವಿ, ಸನ್ಮಾನ ಮಾಡೋದು ಒಂದು ಇಟ್ಕೊಂಡಿದ್ವಿ. ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ ಅಂತ ಸ್ವಲ್ಪ ಇದು ಹೆಚ್ಚೆಚ್ಚಾಗಿ ಮಾಡ್ತೀವಿ. ಮುಂದೆ ಬರುವಂತ ದಿನಗಳಲ್ಲಿ ಒಂದು ತಿಂಗಳಿಗೆ 1-2-3 ಆದ್ರೂ ಕಾರ್ಯಕ್ರಮ ನಡಿಬೇಕು ಎಲ್ಲ ಕಡೆನೂ. ಸ್ಕ್ರಿಪ್ಟ್ ರೈಟಿಂಗ್ ಕಾಂಪಿಟೇಷನ್ ಸ್ಕ್ರಿಪ್ಟ್ ರೈಟಿಂಗ್ ಟ್ರೈನಿಂಗ್ ಕೊಡ್ತೀವಿ 3 ದಿನ, 31, 1, 2 3 ದಿನ.